ಫೇಸ್ಬುಕ್ನ ಮಾತೃ ಸಂಸ್ಥೆ ಮೆಟಾದ ಸಿಇಒ ಮಾರ್ಕ್ ಜುಗರ್ಬರ್ಗ್ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಿಷಯ, ಪ್ರಧಾನಿ ಮೋದಿ ವಿಡಿಯೋ ವಿವಾದ ಮತ್ತು ಡೀಪ್ ಫೇಕ್ ವಿಷಯಗಳನ್ನು ತನ್ನ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ನಡೀತಾ ಇರೋ ವಿವಾದದ ಮಧ್ಯೆ ಅವರು ಕ್ಷಮೆ ಕೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಮೆಟಾ ಅಧಿಕಾರಿಗಳ ನಡುವಿನ ಇತ್ತೀಚಿನ ಸಭೆಯ ಮಧ್ಯೆ ಅವರು ಕ್ಷಮೆ ಕೇಳಿದ್ದಾರೆ. ಮೆಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಆಕ್ಷೇಪಾರ್ಹ ಮಕ್ಕಳ ವಿಷಯ ಮತ್ತು ಡೀಪ್ ಫೇಕ್ ವಿಷಯ ಮಾರ್ಕ್ ಜುಗರ್ಬರ್ಗ್ ಕ್ಷಮೆ ಯಾಚಿಸಿದ್ದು, ವೇದಿಕೆಯನ್ನ ನಿರ್ವಹಿಸುವಲ್ಲಿ ಆಗಿರೋ ತಪ್ಪುಗಳನ್ನು ಮೆಟಾ ಮುಖ್ಯಸ್ಥರು ಒಪ್ಪಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಇಂತಹ ಕಾನೂನುಬಾಹಿರ ಮತ್ತು ಸೂಕ್ಷ್ಮ ವಿಷಯವನ್ನ ತಡೆಯುವಲ್ಲಿ ವಿಫಲವಾದ ಬಗ್ಗೆ ಕಂಪನಿ ವಿಷಾದ ವ್ಯಕ್ತಪಡಿಸಿದೆ. ಡೀಪ್ ಫೇಕ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನೆಟ್ನಲ್ಲಿ ವೇಗವಾಗಿ ಹರಡ್ತಾ ಇರೋ ನಕಲಿ ಮತ್ತು ದಾರಿ ತಪ್ಪಿಸುವ ಡೀಪ್ ಫೇಕ್ ವಿಡಿಯೋಗಳು ಹಾಗೆ ವಿಷಯಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾದ ಬಗ್ಗೆ ಚರ್ಚೆ ಮಾಡಲಾಯಿತು. ವೇದಿಕೆಯ ದೈನಂದಿನ ಕಾರ್ಯಾಚರಣೆಗಳು ಮತ್ತು ಭದ್ರತಾ ಅಲ್ಗಾರಿದಮ್ಗಳಲ್ಲಿ ಗುರುತಿಸಲಾದ ಗಂಭೀರ ನ್ಯೂನತೆಗಳನ್ನು ಕೂಡ ಒಪ್ಪಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧಿಕೃತ ವಿಡಿಯೋವನ್ನ ಮೆಟಾ ವೇದಿಕೆಯಿಂದ ತೆಗೆದುಹಾಕಿದಾಗ ಇಡೀ ವಿವಾದ ತೀವ್ರಗೊಳ್ತು. ಈ ಕ್ರಮದ ನಂತರ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿ ಮೆಟಾ ಅಧಿಕಾರಿಗಳ ವಿರುದ್ಧ ಬಲವಾದ ನಿಲುವನ್ನು ತೆಗೆದುಕೊಂಡಿತು. ಸಂಸದೀಯ ಸಮಿತಿಯ ಅಧ್ಯಕ್ಷ ನಿಶಿಕಾಂತ್ ದುಬೆ ಈ ಘಟನೆಗೆ ತೀವ್ರವಾಗಿ ರಿಯಾಕ್ಟ್ ಮಾಡಿದ್ರು. ಈ ಘಟನೆ ಗಂಭೀರ ತಾಂತ್ರಿಕ ನಿರ್ಲಕ್ಷ್ಯ, ಪ್ರಧಾನಿಯವರ ಪ್ರತಿಷ್ಠೆಯನ್ನ ಹಾಳು ಮಾಡೋದಕ್ಕೆ ಉದ್ದೇಶಪೂರ್ವಕ ದುರುದ್ದೇಶಪೂರಿತ ಪ್ರಯತ್ನದ ಪರಿಣಾಮ ಅಂತ ಹೇಳಿದ್ರು. ಈ ವಿಷಯಕ್ಕಾಗಿ ಮಾರ್ಕ್ ಜುಗರ್ಬರ್ಗ್ ವೈಯಕ್ತಿಕವಾಗಿ ಕ್ಷಮೆ ಕೇಳಬೇಕು ಅಂತ ಸಮಿತಿ ಸ್ಪಷ್ಟವಾಗಿ ಹೇಳಿತ್ತು. ಮೆಟಾ ತೃಪ್ತಿದಾಯಕ ಕ್ರಮ ಮತ್ತು ಈ ನಿರ್ಲಕ್ಷ್ಯಕ್ಕೆ ವೈಯಕ್ತಿಕ ಕ್ಷಮೆಯಾಚನೆಯನ್ನ ನೀಡೋದಕ್ಕೆ ಫೇಲ್ಯೂರ್ ಆದ್ರೆ ಕಠಿಣ ಸರ್ಕಾರಿ ಕ್ರಮ ಕೈಗೊಳ್ಳಬಹುದು ಅಂತಾನೂ ಎಚ್ಚರಿಸಿತ್ತು. ಭಾರತದಲ್ಲಿ ಮೆಟಾಗೆ ನೀಡಲಾಗ್ತಾ ಇರೋ ಸೇಫ್ ಹಾರ್ಬರ್ ಕಾನೂನು ರಕ್ಷಣೆಗಳನ್ನ ಹಿಂತೆಗೆದುಕೊಳ್ಳೋದಕ್ಕೆ ಗಂಭೀರವಾಗಿ ಶಿಫಾರಸು ಮಾಡಬಹುದು ಅಂತಾನೂ ಸಮಿತಿ ಎಚ್ಚರಿಸಿತ್ತು. ಇದೀಗ ಜುಗರ್ಬರ್ಗ್ ಕ್ಷಮೆ ಯಾಚಿಸಿದ ಮೇಲೆ ಭಾರತೀಯ ಸಂಸತ್ತು ಮತ್ತು ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮೆಟಾ ಸಿಇಒ ಮಾರ್ಕ್ ಜುಗರ್ಬರ್ಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನ ತಾತ್ಕಾಲಿಕವಾಗಿ ತೆಗೆದುಹಾಕಿದ್ದಕ್ಕೆ ಕ್ಷಮೆ ಯಾಚಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಇದು ಭಾರತದ ಕಾನೂನು, ಸಂವಿಧಾನ ಹಾಗೂ ಸಂಸತ್ತಿನ ಗೆಲುವು ಅಂತ ಹೇಳಿದ್ದಾರೆ. ಭಾರತವನ್ನ ಮುನ್ನಡೆಸ್ತಾ ಇರೋ 140 ಕೋಟಿ ಜನರ ಪ್ರಧಾನಮಂತ್ರಿಯವರ ಶಕ್ತಿಯನ್ನ ಈ ಬೆಳವಣಿಗೆ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ವ್ಯವಹಾರ ನಡೆಸೋದಕ್ಕೆ ಬಯಸೋ ಯಾವುದೇ ಸಂಸ್ಥೆಯಾಗಲಿ ಅದು ಭಾರತದ ಕಾನೂನುಗಳನ್ನು ಪಾಲಿಸಲೇಬೇಕು. ಭಾರತದ ನೆಲದಲ್ಲಿ ಕಾರ್ಯನಿರ್ವಹಿಸುವವರು ಇಲ್ಲಿನ ಕಾನೂನು ಮತ್ತು ನಿಯಮಗಳಿಗೆ ಬದ್ಧರಾಗಿರಬೇಕು ಅನ್ನೋ ಸಂದೇಶವನ್ನ ಈ ಬೆಳವಣಿಗೆ ಕೊಟ್ಟಿದೆ ಅಂತ ನಿಶಿಕಾಂತ್ ದುಬೆ ಹೇಳಿದ್ದಾರೆ. देखिए, ये जो जीत है ये भारत के कानून की जीत है, ये जीत भारत के संविधान की है, ये जीत भारत के पार्लियामेंट की है और 140 करोड़ लोगों का नेतृत्व करने वाले माननीय प्रधानमंत्री जी की ये ताकत दिखाता है कि भारत में जिसको भी व्यापार करना है उसको भारत का कानून मानना पड़ेगा. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.